ನಾಯಕರುಗಳು ಜೆಡಿಎಸ್ ನಾಯಕರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋಷ್ಟರ ಮಟ್ಟಿಗೆ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತೀರ್ಪಿನ ಒಂದು ಇಂಟೆನ್ಸಿಟಿಯನ್ನು ಕಮ್ಮಿ ಮಾಡಬೇಕಾದಂತದ್ದು ಅನಿವಾರ್ಯತೆ ಈಗ ಮುಖ್ಯಮಂತ್ರಿಗಳ ಮುಂದೆ ಇದೆ. ಆ ಕಾರಣಕ್ಕಾಗಿನೇ ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ಬಹುಶಃ ಅವರು ಕರೆದಿರುವಂತದ್ದು ಅಂತ ಕಾಣಿಸುತ್ತೆ. ಹಾಗೆ ಬಹಳಷ್ಟು ಕಡೆ ಈಗ ಪ್ರತಿಭಟನೆಗಳು ಕೂಡ ಶುರು ಆಗ್ತಾ ಇದೆ. ಮೈಸೂರು ಹಾಗೆ ಹುಬ್ಬಳ್ಳಿಯಲ್ಲಿ ಸಿಎಂ ವಿರುದ್ಧವಾಗಿ ಪ್ರತಿಭಟನೆ ಶುರು ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಮೈಸೂರು ಭಾಗದಲ್ಲಿ ಜೊತೆಗೆ ಹುಬ್ಬಳ್ಳಿ ಭಾಗದಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮೈಸೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಬಹುಶಃ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲೇ ಪ್ರತಿಭಟನೆ ನಡೀತಾ ಇದೆ ಅಂತ ಕಾಣಿಸುತ್ತೆ. ಅಂತ ಅಂದ್ರೆ ಪರಿಷತ್ನ ವಿಪಕ್ಷ ನಾಯಕರು ಈ ವಿಚಾರವಾಗಿ ಹಿಂದೆಯಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಬಿಜೆಪಿ ಇದನ್ನೇ ಒತ್ತಾಯಿಸ್ತಾ ಇದ್ದು ನಮ್ಮ ಪ್ರತಿಭಟನೆ ಏನು ಈ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ನಮ್ಮ ಪಾದಯಾತ್ರೆ ಮತ್ತೊಂದು ಆದ ನಂತರದಲ್ಲಿ ಕೋರ್ಟ್ ವಿಚಾರವಾಗಿ ಅವ್ರು ಏನೇ ಹೋಗ್ಬೋದು, ಬಟ್ ಕೋರ್ಟ್ನಲ್ಲೂ ಕೂಡ ಅವರಿಗೆ ರಕ್ಷಣೆ ಸಿಗಲ್ಲ, ಹಾಗಾಗಿ ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತ ಇದ್ರು. ಈ ಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ಇವರ ಪ್ರತಿಭಟನೆ ಕೂಡ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಏನ್ ಹೇಳ್ತಾರೆ, ಅವ್ರ ಜೊತೆಗೆ ನಾವು ಪ್ರತಿನಿಧಿ ಸುನಿಲ್ ಮಾತನಾಡಿದ್ದಾರೆ. ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ, ನಿಮ್ಮ ಮೊದಲ ರಿಯಾಕ್ಷನ್ ಸರ್? ನಾನು ಈ ಆದೇಶವನ್ನ ಗೌರವಿತವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸತ್ಯಕ್ಕೆ ಎಂದಿದ್ರು ಜಯ ಸಿಕ್ಕೇ ಸಿಗುತ್ತೆ. ನಾವು ವಿಧಾನಸಭೆ ಒಳಗಡೆ ನಿಲುವಳಿ ಸೂಚನೆ ಮುಖಾಂತರ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ರಿ. ಸರ್ಕಾರ ಅದಕ್ಕೆ ಮಣಿದಿದ್ದಾಗ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ರಿ, ಪಾದಯಾತ್ರೆಯನ್ನು ಮಾಡಿದ್ರಿ. ಈಗ ಕೋರ್ಟ್ ಮುಖಾಂತರ ನಮಗೆ ನ್ಯಾಯ ದೊರಕಿದೆ, ಸತ್ಯ ಗೆದ್ದಿದೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಿಗಳ ಸರ್ಕಾರ, ಬಂದಂಥ ಒಂದೇ ವರ್ಷದಲ್ಲಿ ಲೂಟಿಗಿಳಿದಿರೋ ಅಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಬಂದಂಥ ಯಾವುದೇ ಸರ್ಕಾರ ಆ ಪಾಪದ ಕೊಡ ತುಂಬಬೇಕಾದ್ರೆ 3 ವರ್ಷ 4 ವರ್ಷ ಬೇಕು. ಒಂದೇ ವರ್ಷದಲ್ಲಿ ಕಾಂಗ್ರೆಸ್ಸಿನ ಪಾಪದ ಕೊಡ ತುಂಬಿ ಇವತ್ತು ಕರ್ನಾಟಕದ ಜನಗಳ ಮನಸ್ಸಲ್ಲಿ ಈ ಸರ್ಕಾರ ಲೂಟಿಕೋರರ ಸರ್ಕಾರ. ಜನರಿಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇದುವರೆಗೂ 16 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡದೆ ಬರೀ ಲೂಟಿಗಿಳಿದಿದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗಿದೆ. ಜನಕ್ಕೆ ಅನ್ಸಿದೆ ಏನಪ್ಪ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲಲ್ಲ ಅಂತ ಅನಿಸ್ತಾ ಇತ್ತು. ಈ ಪ್ರಕರಣದಿಂದ ಇವರು ಅಭಿವೃದ್ಧಿ ಮಾಡ್ತಾ ಇಲ್ಲ, ಲೂಟಿ ಮಾಡ್ತಾ ಇದ್ದಾರೆ, ಈ ಸರ್ಕಾರ ತೊಲಗೋಗ್ಲಿ ಅಂತ ಜನ ಭಾವನೆ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ. ನೋಡಿ, ಅವ್ರು ಪದೇ ಪದೇ ನಾನು ರಾಮಕೃಷ್ಣ ಹೆಗಡೆಯವರ ಶಿಷ್ಯ ಅಂತಾರೆ. ರಾಮಕೃಷ್ಣ ಹೆಗಡೆಯವರು ಶಿಷ್ಯ ಅಂದಮೇಲೆ ರಾಮಕೃಷ್ಣ ಹೆಗಡೆಯವರ ಮೇಲೆ ಆಪಾದನೆ ಬಂದಾಗ ಅವರು ಒಂದು ಕ್ಷಣನೂ ಯೋಚನೆ ಮಾಡದೆ ರಾಜೀನಾಮೆ ಕೊಟ್ಟರು. ಹಾಗೆ ಸಿದ್ದರಾಮಯ್ಯನವರು ಕೂಡ ಒಂದು ಕ್ಷಣನೂ ಯೋಚನೆ ಮಾಡದೆ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಈಗ ಮುಂದಿನ ಹೋರಾಟವನ್ನು ಕೂಡ ಮಾಡ್ತೀವಿ, ಡಬಲ್ ಬೆಂಚಿಗೆ ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನಿಂದ. ನೋಡಿ, ರಾಜೀನಾಮೆ ಕೊಟ್ಟವರು ಯಾವ ಬೆಂಚ್ಗನ ಹೋಗ್ಲಿ, ಎಲ್ಲಿಗನ ಹೋಗ್ಲಿ, ಒಂದು ಸ್ಟೇಜಲ್ಲಿ ಅವ್ರಿಗೆ ಭ್ರಷ್ಟಾಚಾರ ಮಾಡಿದೆ ಅನ್ನೋದು ಪ್ರೂವ್ ಆಗಿದೆ. ಈಗ ಅದು ಹೈಕೋರ್ಟಲ್ಲಿ ಆಗಿರೋದು, ಯಾವುದೋ ಇನ್ನೊಂದು ಇದರಲ್ಲ, ಯಾವುದೋ ಒಂದು ಆಯೋಗ ನೇಮಕ ಮಾಡ್ತಾರಲ್ಲ ರಿಟೈರ್ಡ್ ಜಡ್ಜ್, ಅದಲ್ಲ, ಇದು ಹೈಕೋರ್ಟಲ್ಲೇ ಆಗಿರೋದ್ರಿಂದ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ನಾನು ಹೇಳ್ತಾ ಇರೋದು, ನೀವು ಕಾನೂನು ಬಿಟ್ಬಿಡಿ, ಜನತಾ ನ್ಯಾಯಾಲಯಕ್ಕೆ ಏನು ಹೇಳ್ತೀರಾ ನೀವು? ಜನರ ಮುಂದೆ ಏನು ಹೇಳ್ತೀರಾ? ಜನ ಇದೆಲ್ಲ ನೋಡ್ತಾ ಇದ್ದಾರಲ್ಲ. ಜನತಾ ನ್ಯಾಯಾಲಯಕ್ಕೆ ನೀವೇನು ಹೇಳಕ್ ಸಾಧ್ಯ? ಅದರಿಂದ ಈ ಜನತಾ ನ್ಯಾಯಾಲಯದ ಮುಂದೆ ನೀವು ತಲೆ ಬಾಗಲೇಬೇಕು. ರಾಜೀನಾಮೆ ಕೊಡೋದು ಒಳ್ಳೇದು. ಸರ್, ನೇರ ಪ್ರಶ್ನೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ? ವಿಶ್ವಾಸ ಇದೆಯಾ? ನಾನು ಹೇಳ್ದಲ್ಲ, ರಾಮಕೃಷ್ಣ ಹೆಗಡೆಯವರ ಶಿಷ್ಯ ಅಂದ್ರೆ ಕೊಡಲೇಬೇಕು, ಇಲ್ಲ ಅಂದ್ರೆ ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ.